ಖಂಡನೆ ಆಶ್ಲೇಷ ಬಲಿ ಎನ್ನುವ ವಿಷಯದ ಬಗ್ಗೆ ಮೈಸೂರಿನ ವಿದ್ವಾಂಸರಾದಂತಹ ಕೃಷ್ಣಕುಮಾರ ಆಚಾರ್ಯ ಇವರಿಂದ. ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನರಸಿಂಹೋಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಸುಬ್ರಹ್ಮಣ್ಯಸುರಾಗ್ರಗಣ್ಯಕುಜನಾರಣ್ಯಜ್ವಲತ್ಪಾವಕ ಪ್ರಬ್ರೂಯಾತ್ತವ ವಿಕ್ರಮಂ ಭುವಿ ಕವಿಃ ಕೋ ವಾಮರೋವಾದಿವಿ ಯಃ ಪ್ರಾಕ್ ಅಪ್ರತಿಮಲ್ಲ ತಾರಕಮಹಾದೈತ್ಯಂ ಸುದೃಪ್ತಂ ಭವಾನ್ ವಿಪ್ರೌಘಪ್ರಿಯಸುಪ್ರಭಾವಸಮರೆ ಕ್ರೀಡನ್ ಅಜೈಷೀದ್ವಿಷಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್-ಚಕ್ರವರ್ತಿನಂ. ಕ್ಷೇತ್ರದಲ್ಲಿ ಸನ್ನಿಹಿತರಾದ ದೇವತಾ ಶಕ್ತಿಗಳಿಗೆ ತಲೆಯನ್ನು ಬಗ್ಗಿಸಿ ಮುಂಭಾಗದಲ್ಲಿರಬಹುದಾದ ಶ್ರೀಪಾದದ್ವಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಸಭಾಧ್ಯಕ್ಷರಾದ ನಮ್ಮವರಾದ ಡಾಕ್ಟರ್ ಸತ್ಯನಾರಾಯಣಾಚಾರ್ಯರಿಗೆ ನಮಸ್ಕರಿಸಿ ಹಾಗೂ ಇದರಲ್ಲಿ ಪರಿಣತಿಯನ್ನು ಪಡೆದಂತಹ ವಿದ್ವಾಂಸರೆಲ್ಲ ಮೇಲುಭಾಗದಲ್ಲಿ ಕೆಳಭಾಗದಲ್ಲೆಲ್ಲ ಕೂತಿದ್ದಾರೆ. ಗೋಪಾಲ ಜೈಸರು, ಸೋಮಯಾಜಿಗಳು, ರವೀಂದ್ರ ಭಟ್ಟರೆಲ್ಲ ಅದರಲ್ಲಿ ತುಂಬ ಕೃಷಿ ಮಾಡಿದವರು. ಅವರಿಗೆಲ್ಲ ತಲೆ ಬಗ್ಗಿಸಿ ಮುಂಭಾಗದಲ್ಲಿರುವ ವಿದ್ವಾಂಸರನ್ನು ನಮಸ್ಕರಿಸಿ ಸಹೃದಯಿಗಳಿಗೆ ವಂದಿಸಿ ಆಶ್ಲೇಷಾಬಲಿಯ ಬಗ್ಗೆ ಯಥಾಮತಿಯಾಗಿ ಚಿಂತಿಸುವುದಕ್ಕೆ ಪ್ರಯತ್ನ ಪಡ್ತೇನೆ. ಆಶ್ಲೇಷಾಬಲಿ, ಈ ಬಲಿ ಎಂಬ ಶಬ್ದ ಕೇಳುವಾಗ ಅದೇನೋ ಭೂತ ಬಲಿಯಂತೆ, ಅಂದರೆ ಭೌತೋ ಬಲಿ ನೃಯಜ್ಞ ಅತಿಥಿ ಪೂಜನಂತ ಪಂಚಯಜ್ಞಗಳನ್ನು ಹೇಳುವಾಗ ಒಂದು ಬಲಿಯನ್ನು ಹೇಳ್ತಾರೆ. ಆ ಬಲಿಯೋ ಅಥವಾ ರಂಗಪೂಜೆ ಇತ್ಯಾದಿಗಳನ್ನು ಮಾಡುವಾಗ ಒಂದು ಬಲಿ ಉಂಟು, ಆ ಬಲಿಯೋ ಅಥವಾ ಮಾರಮ್ಮ ಇತ್ಯಾದಿಗಳಲ್ಲಿ, ಮಾರಿಯಮ್ಮ ಇತ್ಯಾದಿಗಳಲ್ಲೆಲ್ಲ ಬಲಿ ಕೊಡುವ ಕ್ರಮ ಉಂಟು, ಆ ಬಲಿಯೋ ಅಂತಂದರೆ ಬಲಿ ಎಂಬ ಶಬ್ದಕ್ಕೆ ಬಲದಾನೆ ಅಂತ ಅರ್ಥ. ಅದರ ನಿಷ್ಪನ್ನವಾದದ್ದು ಬಲಿ ಅಂತ. ಬಲಿ ದೈತ್ಯ ಉಪಹಾರಯೋ, ಬಲಿ ಅಂತ ಒಬ್ಬ ದೈತ್ಯನು ಇದ್ದಾನೆ, ಉಪಹಾರ ಪೂಜಾ ಸಾಮಗ್ರಿ ಅಂತ, ಪೂಜಾ ಸಾಧನ ಅಂತ ಅರ್ಥ. ಹೀಗೆ ಭಾಗಧೇಯೋ ಬಲಿಕರಹ ಅಂತ ಹಲಾಯುಧ, ಭಾಗಧೇಯ ಕರೋ ಬಲಿ ಅಂತ, ಹೀಗೆ ಬಲವಧೆ ಅಂತಲೂ ಅರ್ಥ ಉಂಟು, ಬಲದಾನೆ ಅಂತಲೂ ಅರ್ಥ ಉಂಟು. ಇಲ್ಲಿ ನಾವು ಸದ್ಯಕ್ಕೆ ದಾನ ಎಂಬ ಅರ್ಥದಲ್ಲಿ, ಪೂಜಾ ಎಂಬ ಅರ್ಥದಲ್ಲಿ ಈ ಆಶ್ಲೇಷ ಬಲಿ ಎಂಬಂತಹ ಶಬ್ದವನ್ನು, ಸರ್ಪ ಬಲಿ, ಆಶ್ಲೇಷ ಬಲಿ, ಇಲ್ಲೆಲ್ಲ ಬಲಿ ಶಬ್ದಕ್ಕೆ ದಾನ, ಪೂಜೆ ಅಂತ ಅರ್ಥ. ಆಶ್ಲೇಷ ಅಂತಂದರೆ ಶ್ಲೇಷ ಆಲಿಂಗನೆ ಅಂತ, ಜೊತೆಯಲ್ಲಿರುವಂಥದ್ದು ಅಂತ. ನನಗೆ ಕೊಟ್ಟ ವಿಷಯ ಆಶ್ಲೇಷ ಬಲಿ ಅಂತ. ಆಕರ ಹುಡುಕಲಿಕ್ಕಿಲ್ಲ, ನಾನು ಪ್ರಯೋಗ ಹುಡುಕಿದರೆ ಆಯಿತು. ಪುರೋಹಿತರಿಗೆ ಪ್ರಯೋಗವೇ ಪ್ರಧಾನವಾದದ್ದು. ವೈಯಾಕರಣರಿಗೆ ಹೇಗೆ ಪ್ರಯೋಗ ಶರಣಾಹ ವೈಯಾಕರಣರೋ, ಹಾಗೆ ಪುರೋಹಿತರು ಕೂಡ ಪ್ರಯೋಗ ಶರಣಾಹ. ಮತ್ತೆ ಅದಕ್ಕೆ ಮೂಲ ಹುಡುಕುತ್ತಾ ಹೋಗೋಣ. ಹಾಗೆ ಅಂತ ಹಿಂದಿನ ನಮ್ಮ ಸೋಮಯಾಜಿಗಳು ಹೇಳಂತೆ, ದೇಶೇ ದೇಶೇ ಯ ಆಚಾರ ಪಾರಂಪರ್ಯ ಕ್ರಮಾಗತಃ ಆಮ್ನಾಯೈ ಅವಿರುದ್ಧಶ್ಚ, ವಿರೋಧ ಬರಬಾರದು. ವಿರೋಧ ಬಂದಲ್ಲಿ ತ್ಯಾಗ ಮಾಡಬೇಕೇ ಹೊರತು ವಿರೋಧ ಇಲ್ಲದೇ ಇದ್ದಲ್ಲಿ ನಾವು ತ್ಯಾಗ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದಾಗಿ ಆಶ್ಲೇಷ ಎಂಬ ಶಬ್ದಕ್ಕೆ ಜೊತೆಯಲ್ಲಿರುವಂಥದ್ದು ಅದೊಂದು ವಸ್ತು, ನಕ್ಷತ್ರ. 27 ನಕ್ಷತ್ರದಲ್ಲಿ ಅಥವಾ 28 ನಕ್ಷತ್ರದಲ್ಲಿ ಒಂದು ನಕ್ಷತ್ರ ಆಶ್ಲೇಷ ನಕ್ಷತ್ರ.
ಆ ನಕ್ಷತ್ರಕ್ಕೆ ದೇವತೆ ಯಾರು ಅಂತಂದರೆ ಸರ್ಪಗಳು. ಆ ಸರ್ಪಗಳನ್ನು ಆರಾಧಿಸಬೇಕಾದದ್ದು. ಸರ್ಪಗಳನ್ನು ಇನ್ನು ನಾವು ಪಿತೃವರ್ಗಕ್ಕೆಲ್ಲ ಸೇರಿಸ್ಕೊಳ್ಳೋದು ಬೇಡ, ಯಾವುದೋ ಸತ್ತ ಇದಕ್ಕೆ ಮಾಡುವುದು ಅಂತ ಎಂಬುದು ಬೇಡ. ಯಾಕೆಂದರೆ ಆ ರೀತಿಯಲ್ಲಿ ಪಿತೃವರ್ಗಕ್ಕೆಲ್ಲ ಸೇರಿಸಿದವಾಗಲಿ ಬೇರೆ ಶಬ್ದ ಬರಬೇಕಾದೀತು. ಇಲ್ಲಿ ಬರುವಂಥದ್ದು ಇದಗಂ ಸರ್ಪೇಭ್ಯೋ ಹವಿರಸ್ತು ಜುಷ್ಟಂ. ಅದರಿಂದಾಗಿ ಆಶ್ಲೇಷಾಯೇಷ ಮನುಯಂತಿ ಚೇತಃ ಅಥವಾ ನಮೋಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನು, ಎಲ್ಲ ಕಡೆಯಲ್ಲಿ ನಮಃ ಶಬ್ದ ಉಂಟು. ದೇವೇಭ್ಯೋ ನಮಃ, ದೇವೇಭ್ಯ ಸ್ವಾಹ. ಸ್ವಾಹಾಕಾರ ಎಲ್ಲಿ ಬಂತೋ ಅದು ದೇವತೆಗಳು ಅಂತ ಚಿಂತನೆಯಲ್ಲಿ. ಪುನಃ ಅಲ್ಲಿ ನಾವು ಅದನ್ನು ಅಲ್ಲಿಗೆ ಪಿತೃವರ್ಗಕ್ಕೋ ಮತ್ತೊಂದು ಕಡೆಗೋ ಸತ್ತ ಸರ್ಪಗಳಿಗೆ ಮಾಡುವುದಂತಲೋ ಅರ್ಥ ಮಾಡುವ ಅವಶ್ಯಕತೆ ಇರೋಲ್ಲ. ದೇವತಾರಾಧನೆಯೇ. ಆಶ್ಲಾಯನ ಗೃಹ್ಯಸೂತ್ರದಲ್ಲಿ ಕೂಡ ಹೇಳುವಾಗ ಒಂದು ಕಡೆಯಲ್ಲಿ ಸರ್ಪೇಭ್ಯ ಸ್ವಾಹ ಸರ್ಪಜನೇಭ್ಯ ಸ್ವಾಹ ಅಂತ ಅಷ್ಟು ಮಾತ್ರ ಹೇಳ್ತಾರೆ. ಬಹುಶಃ ಇದು ಅದರದ್ದು ವಿಸ್ತೃತ ರೂಪ ಅಂತ ಇಟ್ಟುಕೊಳ್ಳಬಹುದು. ಸರ್ಪಬಲಿಯ ವಿಸ್ತೃತ ರೂಪ ಆಶ್ಲೇಷಾಬಲಿ. ಒಂದು ಕ್ರಮದಲ್ಲಿ ಆಶೌಚಾಚರಣೆಗಳೆಲ್ಲ ಇಲ್ಲದೆ, ಸರ್ಪಬಲಿಯಲ್ಲಿ ಹಿಂದಿನವರು ನಿರೂಪಿಸಿದಂತೆ ಆಶೌಚಾಚರಣೆ ಅದು ಬೋಧಾಯನರಲ್ಲಿ 1 ದಿವಸದ್ದಾದರೂ ಉಂಟು, 4 ದಿವಸ ಆಗಲಿ 1 ದಿವಸ ಆಗಲಿ ಅಂತೂ ಉಂಟು. ಹೀಗೆ ಇಂತಹ ಸರ್ಪಬಲಿ ಆಶ್ಲೇಷಾಬಲಿ ನಾವು ನೋಡುವುದಾದರೆ ಅಲ್ಲಿ ಮಂತ್ರಗಳು ಕೃಷ್ಣ ಯಜುರ್ವೇದದಲ್ಲೂ ಬರ್ತದೆ, ಋಗ್ವೇದದ ಕೆಲಭಾಗದಲ್ಲೂ ಬರ್ತದೆ. ಆದ್ದರಿಂದಲೇ ನಾವು ಋಗ್ವೇದದ ಕೆಲಭಾಗದಲ್ಲಿ ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನು ಅಂತ ಅಂದುಕೊಂಡು ಹಾಗೆ ಪ್ರಯೋಗ ಮಾಡ್ತೇವೆ. ಇಲ್ಲ ಇದರಲ್ಲಿ ಬರುವಾಗ ನಮೋ ಅಸ್ತು ಸರ್ಪೇಭ್ಯೋ ಅಂತ ಯಜುರ್ವೇದದಲ್ಲಿ ಬರುವಾಗಲೂ ಕೂಡ ಅದನ್ನು ಆ ರೀತಿಯಲ್ಲಿ ಪಠಿಸುವ ಕ್ರಮಗಳೆಲ್ಲ ಉಂಟು. ಆದರೆ ಅಲ್ಲಿ ಬರುವಾಗ ಆಶ್ಲೇಷ ಅಂತಿಲ್ಲ, ಆಶ್ಲೇಷ ಅಂತುಂಟು. ಆಶ್ಲೇಷ ಯೇಷ ಮನುಯಂತಿ ಚೇತಃ. ಅದು ಬಹುಶಃ ಇನ್ನು ಇಲ್ಲಿ ವಿದ್ವಾಂಸರಿದ್ದಾರೆ, ಅದರಿಂದಾಗಿ ಕೆಲವು ಸಲ ರೇಫ ಎಂಬುದು ವಿಕಲ್ಪವಾಗಿ ಬರಲಿಕ್ಕೂ ಸಾಕು. ಆಶ್ಲೇಷ ಎಂಬುದರದ್ದೇ ಅದು ರೇಫವೆಂಬುದು ವಿಕಲ್ಪವಾಗಿ ಬಂದು ಆಶ್ಲೇಷ ಎಂಬುದು ಆಶ್ಲೇಷ ಆಗಿರಬಹುದು, ವೈದಿಕ. ಆದ್ದರಿಂದಾಗಿ ಅದನ್ನು ಆ ರೀತಿಯಲ್ಲಿ ನಾವು ಇಟ್ಟುಕೊಳ್ಳಬಹುದು ಅಂತ ಅನಿಸ್ತದೆ. ಹೀಗೆ ಆಶ್ಲೇಷ ಬಲಿಗೆ ಮೇಲ್ಪಂಕ್ತಿಯಲ್ಲಿ ಕಾಣಿಸುವಂಥದ್ದು ನಾವು ಒಂದು ಭಾಗದಲ್ಲಿ ಪ್ರಯೋಗ ಶರಣರಾದರೂ ಕೂಡ ನಾವು ವೈದಿಕರಾದ್ದರಿಂದಾಗಿ ಶೌತವಾಗಿಯೇ ಅದನ್ನು ನೋಡಬಹುದು. ಶ್ರುತಿಯಲ್ಲಿ ಹೇಳಿದ್ದೆ. ಆದ್ದರಿಂದಾಗಿ ಇದಗಂ ಸರ್ಪೇಭ್ಯ ಹವಿರಸ್ತು ಜುಷ್ಟಂ, ಸರ್ಪೇಭ್ಯ ಇದಂ ಹವಿಹಿ ಜುಷ್ಟಮಸ್ತು. ಯಾವ ಸರ್ಪಗಳು ಆಶ್ಲೇಷಾಹ ಯೇಷಾಂ, ಯಾಕೆಂದರೆ ನಮ್ಮ ಮನಸ್ಸನ್ನು ಕೂಡ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಸರ್ಪಗಳಿಗೆ ಉಂಟು. ಸೋಮಯಾಜಿಗಳು ಹೇಳಿದಂತೆ ಆ ಸರ್ಪಶಕ್ತಿಗಳು ಸೂರ್ಯ ಕಿರಣದಲ್ಲೂ ಉಂಟು, ಪೃಥ್ವಿಯಲ್ಲಿ ಉಂಟು, ಮೇಲ್ಭಾಗದಲ್ಲಿ ಉಂಟು, ಕೆಳಭಾಗದಲ್ಲಿ ಉಂಟು, ಎಲ್ಲ ಭಾಗದಲ್ಲಿ ಸರ್ಪಶಕ್ತಿಗಳು ಉಂಟೇ ಉಂಟು. ಸರ್ಪಶಕ್ತಿಗಳು ಇಲ್ಲದೇ ಇರುವಂತಹ ಸ್ಥಳ ಅಂತ ಅನ್ನಲಿಕ್ಕಿಲ್ಲ. ತತ್ರಾಪಿ ಪರಶುರಾಮ ಕ್ಷೇತ್ರ ಒಂದು ರೀತಿಯಲ್ಲಿ ಸರ್ಪಗಳದ್ದೇ ಕ್ಷೇತ್ರ. ಯಾಕೆಂದರೆ ಆಗ ಸೋಮಯಾಜಿಗಳು ಸ್ಪರ್ಶ ಮಾಡಿದ್ದನ್ನು ಸ್ವಲ್ಪ ನಾನು ಅದನ್ನು ಸ್ಪರ್ಶ ಮಾಡಿ ಮುಂದೆ ಹೋಗ್ತೇನೆ. ಪರಶುರಾಮ ದೇವರು 21 ಬಾರಿ ಭೂಪ್ರದಕ್ಷಿಣೆ ಮಾಡಿದರು, ದುಷ್ಟಕ್ಷತ್ರಿಯರ ಸಂಹಾರ ಮಾಡಿದರು. ತದನಂತರದಲ್ಲಿ ಕಶ್ಯಪರಿಗೆ ಭೂಮಿಯನ್ನು ದಾನ ಕೊಟ್ಟರು. ಕಾಶ್ಯಪಿ ಅಂತ ಭೂಮಿಗೆ ಹೆಸರು ಒಂದು ಅರ್ಥದಲ್ಲಿ ಬಂತು. ಮುಂದಕ್ಕೆ ತಪಸ್ಸು ಮಾಡಲಿಕ್ಕೆ ಜಾಗ ಬೇಕು ಅಂತ ಅಂದುಕೊಂಡು ಸಖ್ಯಾಚಲವನ್ನು ಏರಿ ಅಲ್ಲಿಂದ ತಾವು ಪರಶುವನ್ನು ಪ್ರಯೋಗ ಮಾಡಿದರು, ಬಾಣವನ್ನು ಪ್ರಯೋಗ ಮಾಡಿದರು. ಅದು ಗೋಕರ್ಣ ತನಕ ಜಲ ಸಮುದ್ರದ ನೀರು ಅಲ್ಲಿ ತನಕ ಆ ಕಡೆ ಸರಿಯುತ್ತದೆ. ಹಾಗೆ ಇಡೀ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಇದು ನೀರಿನ ಅಡಿಯ ಭಾಗ, ಭೂಮಿಯ ಅಡಿಯ ಭಾಗ ಅಂತಂದರೆ ಅದು ಸರ್ಪಗಳದ್ದೇ ತಾನ. ಆದ್ದರಿಂದಲೇ ನಮ್ಮಲ್ಲಿ ಎಲ್ಲ ಕಡೆಯಲ್ಲಿ ಆ ಕಡೆ ಹೋಗಬೇಡ, ಅದು ನಾಗಬೀದಿ, ಇದು ನಾಗಬೀದಿ, ಎಲ್ಲಿ ಹೋದರೂ ವನ. ವನ ಅಂದರೆ ಒಬಯೋರ ಭೇದ, ಎಲ್ಲಿ ಕೂಡ ಬನ ಬನ ಬನ. ಎಲ್ಲಿ ಒಂದು 10 ಹೆಜ್ಜೆ ಮುಂದೆ ಹೋದರೆ ಒಂದು ಬನ ಸಿಗ್ತದೆ. ಆದರೆ ಒಂದೊಂದು ಮನೆಗೂ ಒಂದೊಂದು ಬನ ಇರ್ತದೆ. ಯಾಕೆಂದರೆ ನಾವು ರೂಢಿಯಲ್ಲಿ ಹೇಗುಂಟು ಅಂತಂದರೆ ಅದು ನಮ್ಮ ಮನೆತನದ ಬನ ಅಂತ ಹಾಗೆ ಹೇಳುವುದಲ್ಲ. ಆ ಬನದ ಕ್ಷೇತ್ರದಲ್ಲಿ ನಾವಿದ್ದೇವೆ ಎನ್ನಬೇಕು. ಯಾಕೆ ಸರ್ಪನ ಕ್ಷೇತ್ರದಲ್ಲಿ ನಾವು ಇರುವುದೇ ಹೊರತು ನಮ್ಮ ಕ್ಷೇತ್ರದಲ್ಲಿ ಸರ್ಪ ಇದ್ದಾನೆ ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ಅವನದ್ದೇ ಜಾಗ ಅದು, ಅವನು ಬಿಟ್ಟು ಕೊಟ್ಟದ್ರಿಂದಾಗಿ ನಾವು ವಾಸ ಮಾಡುವುದು. ಆದರೂ ನಾವು ಅವನ ಸ್ಥಳವನ್ನು ಆಕ್ರಮಿಸಿಕೊಂಡಾಗ ನಾಗದೋಷಗಳಿಗೆ ಅದೆಲ್ಲ ಕಾರಣವಾಗ್ತದೆ. ಅವನು ನಮಗೆ ಇಷ್ಟು ಜಾಗ ಕೊಡ್ತಾನೆ, ನಮಗೆ ಎಷ್ಟು ಸಿಕ್ಕಿದ್ರೂ ಸಾಕಾಗುವುದಿಲ್ಲ. ಅದರಿಂದಾಗಿ ನಾವು ಮತ್ತು ನಾವು ಪಕಾಸುರರಂತೆ ಬಾಯಿ ಬಿಚ್ಚುತ್ತಾನೇ ಇರ್ತೇವೆ. ಇನ್ನೊಂದು ಫೀಟು ಅಂತ ಅದು ಹೋಗಿ ಕೊನೆಗೆ ಬನದ ಮಧ್ಯಕ್ಕೆ ಹೋಗ್ತದೆ. ಕೊನೆಗೆ
ಆದ್ದರಿಂದಾಗಿ ಏವಾ ವಟೇಶು ಶೇರತೆ, ವಟ ಅಂತ ಅನ್ನುವಾಗ ವಟದ ಯಾವುದು ಬೇರು ಎಷ್ಟು ದೂರಕ್ಕೆ ಪಸರಿಸ್ತದೆ? ಅವಟನ ಗುಹೆ. ಹಾಗಿದ್ರೆ ಗುಹೆ ಅಂತಂದರೆ ಗುಹೆಯ ವ್ಯಾಪ್ತಿಯಲ್ಲಿ ಗೊತ್ತಿಲ್ಲ. ಈಗ ನಾವು ಇಲ್ಲಿಗ ವಾಸುಕಿ ಗುಹೆ ಅಂತೇವೆ, ಅದು ಪಾತಾಳ ತನಕ ಹೋಗಿದೆ ಅಂತೇವೆ. ಇಲ್ಲಿ ಕಾಣುವಷ್ಟೇ ದೊಡ್ಡದಲ್ಲಲ್ಲ, ಮುಂದೆ ಹೋಗುವಾಗ ಎಷ್ಟು ವಿಸ್ತೃತವಾಗಿ ಉಂಟು ಅಂತ ಗೊತ್ತಿಲ್ಲ. ಇದೀಗ ಸ್ಪಷ್ಟತೆ ಬೇಕಾದ ನಮ್ಮ ಊರಿಗೆ ಬರಬಹುದು. ನಮ್ಮ ಮನೆ ಮುಂಭಾಗದಲ್ಲಿ ಇಲ್ಲಿ ಕೈಯೂರು ಅಂತ ನಮ್ಮ ಊರು, ಕೊಯ್ಯೂರಲ್ಲ, ಕೆಯ್ಯೂರಲ್ಲ, ಕೈಯಾರು ಅಲ್ಲ, ಕೈಯೂರು ಅಂತ ಕಟೀಲ್ ಹತ್ತಿರದಲ್ಲಿ. ಯಾಕೆಂದರೆ ಕೆಯ್ಯೂರು ಬೇರೆ, ಕೈಯಾರು ಬೇರೆ, ಕೊಯ್ಯೂರು ಬೇರೆ, ಇದೆಲ್ಲ ಬೇರೆ ಬೇರೆ. ಈ ಕಡೆ ಬೆಳ್ತಂಗಡಿ ಕಡೆಯಲ್ಲಿ ಉಂಟು, ಆ ಕಡೆ ಕೈಯಾರು ಅಂತಂದರೆ ಅಲ್ಲಿ ಹಸ್ತನ ಕಾಸರಗೋಡು ಕಡೆಯೆಲ್ಲ ಆಯಿತು. ಕೈಯೂರು, ಶಿವರೂರು ನಮ್ಮ ಗುರುಗಳ ಮನೆಯ ಸ್ವಲ್ಪ ಸಮೀಪನ ಆಗ್ತಿಲ್ಲ ಅಂತಲ್ಲ. ಹೀಗೆ ನಮ್ಮ ಮನೆಯ ಮುಂಭಾಗದಲ್ಲಿ ಒಂದು ಹುತ್ತ ಉಂಟು. ಆ ಹುತ್ತದ ಅಡಿಯಲ್ಲಿ ಅದು ಮಾಟೆ ಅನ್ನೋದಾ, ಬಿಲ ದೊಡ್ಡದು. ಅದು ಮಳೆಗಾಲದಲ್ಲಿ ಅದರ ಅಡಿಯಿಂದ ಬುಸು ಬುಸು ಅಂತ ಪ್ರವಾಹದಂತೆ ನೀರು ಹೊರಗೆ ಬರ್ತದೆ. ಅದರ ವ್ಯಾಪ್ತಿಯಲ್ಲಿ ಉಂಟು ಅಂದರೆ ನಮ್ಮ ಮನೆ ಏನುಂಟೋ ಅದರ ಅಡಿಭಾಗದಲ್ಲೂ ಕೂಡ ಅದು ಬಂದಿದೆ. ಬಾವಿಯನ್ನು ದಾಟಿ ಆ ಕಡೆ ಬಂದಿದೆ. ಅದರ ಸಂಚಾರ ಇರುವಂತಹ ಜಾಗ ಅದು. ಆದ್ದರಿಂದಾಗಿ ಎಲ್ಲ ಕಡೆಯಲ್ಲಿ ಹಾಗಿದ್ರೆ ಅಲ್ಲಿ ಉಂಟು ಅಂತಾದರೆ ಮತ್ತೆ ಮುಂದೇನು ಕಾಣಿಸುವುದಿಲ್ಲ. ಅಲ್ಲಿ ಬಾವಲಿಗಳೆಲ್ಲ ಕಾಣಿಸ್ತದೆ ಹೊರತು ಮತ್ತೆ ಕಾಣಿಸುವುದಿಲ್ಲ. ಹೀಗೆ ಗುಹೆ ಅಂತಂದರೂ ಕೂಡ ಎಷ್ಟು ವ್ಯಾಪ್ತಿ ಅದರದ್ದು, ಕಾಣಿಸುವಾಗ ಒಂದಿಷ್ಟು ಮಾತ್ರ ಭಾಗ ಕಂಡರೂ ಒಳಗೆ ಹೋಗುವಾಗ ಎಷ್ಟು ವ್ಯಾಪ್ತಿ ಅಂತ ನಮಗೆ ಗೊತ್ತಿರುವುದಿಲ್ಲ. ಅದೆಲ್ಲ ಅವುಗಳದ್ದೇ ವಾಸಸ್ಥಾನವಾಗಿರ್ತದೆ. ಮನೆ ಕಟ್ಟುವ ಭರದಲ್ಲಿ ನಾವು ಏನು ಮಾಡ್ತೇವೆ, ಮಣ್ಣನ್ನು ಅಗೀತಾ ಹೋದಾವ ಕೊನೆಗೆ ಅದು ಕೆಲವು ಕಡೆಯಲ್ಲಿ ಮಣ್ಣೇ ಇಲ್ಲ ಅಂತ ಆಗ್ತದೆ. ಹೀಗೆ ಈ ಸರ್ಪಗಳ ವಾಸಸ್ಥಾನ ಎಲ್ಲ ಕಡೆಯಲ್ಲಿ ಉಂಟು. ಮತ್ತು ಅದು ಜೊತೆಯಲ್ಲಿ ಸಾಮಾನ್ಯ ಅವುಗಳು ಮೊಟ್ಟೆ ಹಾಕುವಾಗ 1-2 ಮೊಟ್ಟೆ ಹಾಕುವುದಲ್ಲ, ಹಲವಾರು ಮೊಟ್ಟೆಗಳನ್ನು ಒಟ್ಟೊಟ್ಟಿಗೆ ಹಾಕ್ತವೆ. ನಮ್ಮಲ್ಲಿ ಸರ್ಪದೋಷಕ್ಕೆ ಪ್ರಬಲವಾದ ಕಾರಣ ಹೆಚ್ಚಿನವರು ಕೃಷಿಕರು, ಹೊಲ ಗದ್ದೆ ಇವುಗಳೆಲ್ಲ ಉಂಟು. ಅವುಗಳು ವಾಸ ಮಾಡುವ ಸ್ಥಾನ ಸಾಮಾನ್ಯ ತಂಪಾದ ಪ್ರದೇಶದಲ್ಲಿ ಅವುಗಳ ಸಂಚಾರಗಳು ಹೆಚ್ಚು. ಆವಾಗ ಅಲ್ಲಿ ಮರದ ಬುಡವನ್ನೋ ಮತ್ತೊಂದು ಹೊಲವನ್ನೋ ಗದ್ದೆಯನ್ನು ಸರಿ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಹಾರೆಗೋ ಮತ್ತೊಂದು ಸಿಕ್ಕಲ್ಲಿ ಅಂಡ. ಯಾಕೆಂದರೆ ಸರ್ಪ ದೋಷಕ್ಕೆ ಕಾರಣವಾದದ್ದು ಹಲವಾರು ಉಂಟು, ಕೇವಲ 1-2 ಅಲ್ಲ ದೋಷಗಳು. ಸರ್ಪವನ್ನು ಕೊಲ್ಲೇಬೇಕು ಅಂತಿಲ್ಲ. ಸರ್ಪ ದೋಷಕ್ಕೆ ಕಾರಣವಾದದ್ದು ಹಲವಾರು ದೋಷಗಳು. ಸರ್ಪ ಹತ್ಯೆ ಉಂಟು, ತದಂಡ ಭೇದನ, ತದ್ವೃಕ್ಷಚ್ಛೇದನ, ತದ್ವೀಥಿ ಖನನ, ಇದೆಲ್ಲ ಸರ್ಪದೋಷದಲ್ಲೇ ಆಗುವಂಥದ್ದು. ಸರ್ಪವೀಥಿಯನ್ನು ನಾವು ಸರ್ಪವೀಥಿ ಅದಕ್ಕೆ ಏನು ಮಾಡಿಲ್ಲ, ತೊಂದರೆ ಇಲ್ಲ, ಅದಕ್ಕೆ ಅಡ್ಡಗಟ್ಟುವಂತೆ ಮಾಡಿಬಿಟ್ರೆ ಅದು ಸರ್ಪದೋಷದಲ್ಲೇ ಪರ್ಯವಸಾನ ಆಗ್ತದೆ. ಇನ್ನು ಸ್ವಲ್ಪ ಮುಂದುವರಿಸಿ ಹೇಳ್ತಾರೆ, ಭ್ರೂಣ ಹತ್ಯ, ಅನಂತರದಲ್ಲಿ ಭ್ರೂಣ ಹತ್ಯ, ಯಾವುದು, ಮಕ್ಕಳು ತಾಯಿಯ ಎದೆ ಹಾಲನ್ನು ಕುಡಿಯುವಾಗ ಸಾಕು ಅಂತಂದು ಎಳೆಯುವಂಥದ್ದು, ಪಯಪ್ಪಾನ ಸಮಯ, ಸ್ತನಂದಯ ಪಯಪ್ಪಾನ ಸಮಯ, ಹೀಗೆ ಇದೆಲ್ಲ ಸರ್ಪದೋಷದಲ್ಲಿ ಕೊನೆಯಾಗ್ತದೆ. ಇನ್ನೊಂದು ಕೆಲವು ಹೀಗೆ ಸರ್ಪದೋಷಗಳಿಗೆ ಹಲವಾರು ಕಾರಣಗಳುಂಟು. ಆದ್ದರಿಂದ ಸರ್ಪಗಳನ್ನು ನಾವು ಪೂಜಿಸಬೇಕು ನಮ್ಮ ಕರ್ತವ್ಯವೇ. ಹೀಗೆ ಅದನ್ನು ಆಶ್ಲೇಷಾಬಲಿ ಅಂತ ರೂಢಿಯಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದದ್ದು. ಆದ್ದರಿಂದಲೇ ಪ್ರಧಾನವಾಗಿ ಅವರು ಹೇಳ್ತಾರೆ, ಅಂತರಿಕ್ಷಂ ಪೃಥಿವೀಂ ಕ್ಷಿಯಂತಿ, ಯಾವುದು ಸರ್ಪಗಳು ಯಾವ ಅಂತರಿಕ್ಷ ಲೋಕದಲ್ಲಿ ಆಶ್ರಯಿಸಿಕೊಂಡುಂಟೋ ಅಥವಾ ಪೃಥಿವಿಯಲ್ಲಿ ಆಶ್ರಯಿಸಿಕೊಂಡುಂಟೋ ಅಂತಹ ತೇನ ಸರ್ಪಾಸು ಹವಮಾಗಮಿಷ್ಠಾಹ, ಹೇ ಸರ್ಪಗಳೇ ಈ ಯಜ್ಞಕ್ಕೆ ಬನ್ನಿ, ಸ್ವೀಕಾರ ಮಾಡಿ ಅಂತ ಪ್ರಾರ್ಥಿಸಬಹುದಾದಂತಹ ಯಜ್ಞಕ್ಕೆ ಬನ್ನಿ, ಈ ಹವಿಸ್ಸನ್ನು ಅರ್ಪಿಸ್ತಾ ಇದ್ದೇನೆ, ಅದನ್ನು ನೀವು ಸ್ವೀಕಾರ ಮಾಡಿ ಅಂತ ಆ ಮಂತ್ರ ಹೇಳ್ತಾ ಉಂಟಾದ್ರಿಂದಾಗಿ ಆಶ್ಲೇಷಾಬಲಿಗೆ ಶೌತವಾಗಿ ನಾವು ಒಂದನ್ನು ನೋಡೋದಾದರೆ ಶ್ರುತಿ ಸಿದ್ಧವಾಗಿದೆ ಆ ಆಶ್ಲೇಷಾಬಲಿ ಎಂಬುದು. ಇನ್ನು ಕೆಲವರಲ್ಲಿ ಹೇಳಿ ಆಗಿದೆ. ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ, ಈ ನಾಗಯಷ್ಟ್ಯಾರೋಪಣ ಅಂತ ಒಂದುಂಟು ಸರ್ಪನಿಗೆ ಸಂಬಂಧಪಟ್ಟಂತೆ, ಆದರೆ ಬಲಿಗೆ ಸಂಬಂಧ ಇಲ್ಲ. ಆ ನಾಗಯಷ್ಟ್ಯಾರೋಪಣದಲ್ಲಿ ಏನು ಅಂತಂದರೆ, ಅದು 8 ಮಾವಿನ ಎಲೆಗಳಲ್ಲಿ ಅನಂತ, ವಾಸುಕಿ, ತಕ್ಷಕ, ಕರ್ಕೋಟಕ, ಪದ್ಮ, ಶಂಖ, ಮಹಾಪದ್ಮ, ಕುಲಿಕ ಅಂತ ಒಂದೊಂದು ಪತ್ರದಲ್ಲಿ ಒಂದೊಂದು ಹೆಸರನ್ನು ಬರೀಬೇಕು. ಆ ಹೆಸರನ್ನು ಬರೆದು ಆ 8 ಪತ್ರಗಳನ್ನು ಒಂದು ಕಲಶದಲ್ಲಿ ಹಾಕಿ ಆವಾಹನೆ ಮಾಡಬೇಕು, ಆರಾಧನೆ ಮಾಡಬೇಕು. ಉಪಚಾರ ಪೂಜಾ ಅದನ್ನೆಲ್ಲ ಕಲಸಬೇಕು ಆ ಕಡೆ ಪೂರ್ತಿ ಎಲ್ಲ, ಅಂದರೆ ಒಂದೇ ರೀತಿಯಲ್ಲಿ ಇಟ್ಟಂತೆ ಇರಬಾರ್ದು,
ಕಲಸಿದ ನಂತರದಲ್ಲಿ ವರುಣನ ಪೂಜೆಯನ್ನು ಮಾಡಿ ಅದರಲ್ಲಿ ಒಂದು ಎಲೆ ತೆಗಿಬೇಕು. ಒಂದು ಎಲೆ ತೆಗೆದಾವಾಗ ಆ ಎಲೆಯಲ್ಲಿ ಏನು ಬರೆದಿರ್ತದೆ, ಕರ್ಕೋಟಕನೋ ಶಂಖವಾಲನೋ ಕಾಲಿಯನೋ ಬರೆದದ್ದನ್ನು ಒಂದು ಕಂಬದಲ್ಲಿ ಒಂದು ಕೋಲಿನಲ್ಲಿ ಆವಾಹನೆ ಮಾಡಿ ಆ ಜಲಾಶಯದ ರಕ್ಷಣೆಗೆ ಸ್ಥಾಪನೆ ಮಾಡುವುದು. ಅದಕ್ಕೆ ನಾಗಯಷ್ಟಿ ಆರೋಪಣ ಅಂತ ಒಂದು ಜಲಾಶಯದ ರಕ್ಷಣೆಗಾಗಿ ಒಂದು ನಾಗನನ್ನು ಸ್ಥಾಪನೆ ಮಾಡುವ ಕ್ರಮ, ಅದು ಅವನಿಗೆ ಸಂಬಂಧಪಟ್ಟದ್ದು ಅಂತ. ಹೀಗೆ ನಾಗನಿಗೆ ಸಂಬಂಧಪಟ್ಟಂತೆ ಅದು ಉಂಟು. ಅದಲ್ಲದೆ ಸರ್ಪದೋಷಗಳಿಗೆ ಕಾರಣವನ್ನು ಹೇಳ್ತಾ ಸಾಯಣರು ಕೂಡ ಕರ್ಮ ವಿಪಾಕ ಪ್ರಾಯಶ್ಚಿತ್ತ ಇದರಲ್ಲಿ ಹೇಳ್ತಾ ಈ ಮೆಲ್ಲನೆ ತುರಿಕೆ ಆರಂಭ ಆಗ್ತಾ ಬರ್ತದೆ ದೇಹದಲ್ಲಿ. ಅದು ಸ್ವಲ್ಪ ಸ್ವಲ್ಪ ಇವತ್ತು ಇಲ್ಲಿ ಶುರು ಆಯಿತು, ಮತ್ತು ನಾಳೆಗೆ ಆಗೋ ಸ್ವಲ್ಪ ಹೀಗೆ ಅದು ತುರಿತಾ ಕೊನೆಗೆ ಇಡೀ ಮೈ ತುರಿಕೆ ಆರಂಭ ಆಗ್ತದೆ. ಆ ನವೆಯಿಂದ ಕುಡಿದ ಇದಕ್ಕೆ ಅವರು ಹೇಳ್ತಾರೆ, ಆ ಕಾಯಿಲೆಗೆ ವಿಸರ್ಪಸ್ಯ ನಿಧಾನಾನಿ ತ್ರೀಣಿ. ಆ ರೋಗ ಬರುವುದಕ್ಕೆ ಕಾರಣಗಳು 3. ಒಂದು ಸರ್ಪ ವಿಘಾತನಂ, ಇನ್ನೊಂದು ಸರ್ಪೇಣ ಘಾತನಂ, ಇನ್ನೊಂದು ಮಂತ್ರಬಲೇನ ಕ್ರೀಡನಂ ಸದಾ. ಸರ್ಪದೋಷಕ್ಕೆ ಇದು 3 ಕಾರಣ. ಒಂದು ಸರ್ಪ ವಿಘಾತನಂ, ಸರ್ಪವನ್ನು ಕೊಲ್ಲುವಂಥದ್ದು. ಆ ಘಾತ ಎಂಬುದಕ್ಕೆ ಅದು ಕೊಲ್ಲೇಬೇಕು ಅಂತಲ್ಲ, ಉಲ್ಲಂಘನ ಆಗಬಹುದು, ವೀಥೀಕರಣ ಆಗಬಹುದು, ಅದು ಯಾವುದನ್ನು ಇಟ್ಟುಕೊಳ್ಳೋಣ. ಇಲ್ಲ ಸರ್ಪೇಣ ಘಾತನಂ, ಸರ್ಪದ ಮೂಲಕ ಕಚ್ಚಿಸಿ ಸಾಯಿಸುವುದು. ಇನ್ನೊಂದು ಮಂತ್ರಬಲೇನ ಕ್ರೀಡನಂ, ಮಂತ್ರದ ಮೂಲಕವಾಗಿ ಆ ಸರ್ಪವನ್ನು ಆಟ ಆಡಿಸುವುದು ಸರ್ಪದ ಜೊತೆಯಲ್ಲಿ. ಆದ್ದರಿಂದ ಇದರಿಂದಾಗಿ ಈ ಮೈಯಲ್ಲಿ ತುರಿಕೆ ಎಲ್ಲ ಆರಂಭ ಮಾಡಿಕೊಂಡು ಆ ಸರ್ಪ ಇದು ಅದಕ್ಕೆ ವಿಸರ್ಪ ರೋಗ ಅಂತಲೇ ಕರೀತಾರೆ. ಇಂತಹ ರೋಗ ವಿಸರ್ಪ ರೋಗ ಮೈಯಲ್ಲೆಲ್ಲ ಹರಡುತ್ತದೆ. ಅದಕ್ಕೇನು ಮಾಡಬೇಕು ಅಂತಂದರೆ ಅವರು ಹೇಳ್ತಾರೆ, ಪಾದೋನ ದ್ವಾದಶ ಅಬ್ದಾರ್ಧಂ ಆದ್ಯಸ್ಯ ಪರಿಕೀರ್ತಿತಂ. ಸರ್ಪ ವಿಘಾತವಾಗಿದ್ದರೆ 12 ವರ್ಷಗಳ 6 ವರ್ಷಗಳ ಪ್ರಾಜಾಪತ್ಯ ಕೃಚ್ಛ್ರ, 12.5 ವರ್ಷಗಳ ಪ್ರಾಜಾಪತ್ಯ ಕೃಚ್ಛ. 2ನೇದಿನ ಸರ್ಪೇಣ ಘಾತನಂ, ಅದಕ್ಕೆ ವಸಿಷ್ಠ ಮುನಿ ಹೇಳಿದಂತಹ ಒಂದು ನಾಗದಾನವನ್ನು ಮಾಡಬೇಕು. ಆ ನಾಗದಾನಕ್ಕೆ ಬೋಧಾಯನ ಮುನೀರಿತಂ ಅಂತ, ನಾಗದಾನವನ್ನು ಮಾಡುವಾಗ ಬೋಧಾಯನರು ಹೇಳಿದ ಕ್ರಮದಲ್ಲಿ ಮಾಡಬೇಕು ಅಂತ. ಅಲ್ಲಿ ಹೇಳುವಾಗ ನಾಗದಾನ ಸ್ವರ್ಪಣದ ನಾಗನ ಪಣವನ್ನು ಮಾಡಿ 5 ಪಣದ ನಾಗವನ್ನು ಮಾಡಬೇಕು. ಅದು ಹೇಳ್ತಾರೆ, ಆ ಒಂದೊಂದು ಪಣದ ಮೇಲ್ಭಾಗದ ಕೂಡ ವಜ್ರದ ಇದನ್ನಿಟ್ಟು ಕಣ್ಣಿನ ಭಾಗದಲ್ಲಿ ಬೇರೆ ಬೇರೆ ಮಣಿಗಳನ್ನು ಜೋಡಿಸಿ ಹೀಗೇನೆಲ್ಲ ಮಾಡಿ ಅದನ್ನು ದಾನ ಕೊಡಬೇಕು ಅಂತ. ಇದಕ್ಕೆ ಇನ್ನೊಂದು ಸರ್ಪೈಸ್ತು ಯಃ ಖಾದಯತಿ, ಸರ್ಪಗಳ ಮೂಲಕ ಯಾರು ಕಚ್ಚಿಸ್ತಾನೆ ಅಂಥವನಿಗೆ ಈ ರೋಗ ಬರ್ತದೆ. ಅದಕ್ಕೋಸ್ಕರ ದಾನೇನ ಉಪಶಮಃ ಕಾರ್ಯೋ ಹೋಮೇನ ಚ ವಿಶೇಷತಃ, ದಾನ ಮತ್ತು ಹೋಮ ಎರಡೂ ಕೂಡ ಮಾಡಬೇಕು ಅಂತ, ಸುವರ್ಣದ ನಾಗವನ್ನು ಮಾಡಿ ದಾನ ಕೊಡಬೇಕು, ಹೋಮ ಮಾಡಬೇಕು ಅಂತ ವಿಸರ್ಪ ಎಂಬಂತಹ ರೋಗದ ಪರಿಹಾರಕ್ಕಾಗಿ ಕೂಡ ಹೇಳಿದ್ದಾರೆ. ಇನ್ನು ಬೋಧಾಯನದಲ್ಲಿ ಸರ್ಪಬಲಿ ಅಂತ ಒಂದು ಬಂದಿದೆ, ಅದು ಮತ್ತೆ ನಾಮಗಳು ಗೊತ್ತಾಗುವಾಗ ನೋಡೋಣ ಅಂತ. ಈ ಸಾಮಾನ್ಯವಾಗಿ ಆಶ್ಲೇಷ ಬಲಿ ಹೇಳುವ ಕ್ರಮ ಇಲ್ಲೆಲ್ಲ ಜ್ಯೋತಿಷಿಗಳೆಲ್ಲ ಇದ್ದಾರೆ. ಆದರೆ ಅನ್ನಪೂರ್ಣೇಶ್ವರಿ ಮಾತಾ ಯಕ್ಷಿ ವಾ ಭೃಗುನಂದನಃ ಮಂದಶಾಸ್ತಾದಿಗಂ ದೈವಂ ರಾಹು ಸರ್ಪಗಣ ಸ್ಮೃತಃ. ರಾಹುವಿನಿಂದ ಸರ್ಪಗಣಗಳನ್ನು ಚಿಂತಿಸುವ ಕ್ರಮಗಳು. ರಾಹು ಎಲ್ಲಿದ್ದರೆ ಏನು ಅಂತನ್ನುವಾಗ ಸಾಮಾನ್ಯ ಶುಭಕ್ಷೇತ್ರಾದಿಗಳಲ್ಲಿ ಸ್ಥಿತಿ ಇದ್ದಾವಾಗ ಸುಬ್ರಹ್ಮಣ್ಯನ ಚಿಂತನೆಯಂತೆ, ಮತ್ತು ಅದಕ್ಕೆ ವಿಶೇಷವಾಗಿ ಜ್ಯೋತಿಷರು ಹೇಳಬೇಕು ಅದನ್ನೆಲ್ಲ. ಇನ್ನು ವಿಶೇಷವಾಗಿ ರಂಧ್ರಗೆ ಕರ್ಮ ಸಂಸ್ಥೆ ಚ ಪೂಜಾವಾ ಬಲಿಕರ್ಮ ಚ ಗೀತಂ ವಾದ್ಯಂಚ ರಿಪ್ಪಸ್ಥೆ ತತ್ತತ್ಪ್ರೀತ್ಯೈ ಪ್ರದೀಯತ ಅಂತ ದೇವಕೋಪಕಾರಕನಾದ ಗ್ರಹ. ನಾವು ಸದ್ಯಕ್ಕೆ ರಾಹುವನ್ನಿಟ್ಟುಕೊಂಡ್ರೆ ಆವಾಗ ಅವನು 8ನೇ ಭಾವದಲ್ಲಿ ಅಥವಾ 10ನೇ ಭಾವದಲ್ಲಿ ಇದ್ದ ಅಂತಾದರೆ ಆವಾಗ ನಾಗಪೂಜೆ, ನಾಗಬಲಿ ಅಂದರೆ ಸರ್ಪಬಲಿ, ಆಶ್ಲೇಷಾಬಲಿ ಇವುಗಳಲ್ಲೇ ತಾವು ಮಾಡಬೇಕಾದ್ದು. ಇನ್ನೊಂದು ಅಥವಾ ರಿಪ್ಪಸ್ಥೆ, ರಿಪ್ಪ ಅಂತಂದರೆ 12 ವ್ಯಯಸ್ಥಾನ. ಆ ವ್ಯಯಸ್ಥಾನದಲ್ಲಿ ಬಾಧಕಾರಕ ಗ್ರಹ ಇದ್ದರೆ ಆವಾಗ ಗೀತಂ ವಾದ್ಯಂಚ ರಿಪ್ಪಸ್ಥೆ. ಗೀತ ಅಂತಂದರೆ ಅಲ್ಲಿ
ಇಲ್ಲಿ ಹೇಳುವಾಗ ಸುಬ್ರಹ್ಮಣ್ಯನಿಗಾಗುವ ರಾಶಿ ಪೂಜೆ, ದೊಡ್ಡ ರಂಗ ಪೂಜೆ, ನಾಗಮಂಡಲ. ಯಾಕೆಂದರೆ ನಾಗಮಂಡಲದಲ್ಲಿ ಗೀತನೂ ಉಂಟು, ಡಕ್ಕೆ ವಾದ್ಯನೂ ಉಂಟು, ಅದಕ್ಕೆ ಡಕ್ಕೆ ವಾದ್ಯ ಸಹಿತವಾದ ಗಾನನೂ ಉಂಟು. ಅದರಿಂದಾಗಿ ಎಲ್ಲ ಸೇರ್ತದೆ ಎಂಬ ದೃಷ್ಟಿಯಲ್ಲಿ ಅಂತಹ ಬಲಿಯನ್ನು ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿ ರಾಹೌ ಬಾಧಕ ಷಷ್ಠರಂಧ್ರ ಖಗತೆ ಕಾರ್ಯೋಬಲಿ ಪ್ರೀತಯೇ ವೇಶ್ಮಸ್ಥೆ ಖಲು ಚಿತ್ರಕೂಟಕರಣಂ ಗಾನಕ್ರಿಯಾರಿಹ್ವಗೆ ಲಗ್ನೇಸ್ತೆ ಚ ಸುಧಾಪಯೋ ವಿತರಣಂ ನೃತ್ತಕ್ರಿಯಾ ವಾಸ್ತಗೆ ಸ್ಥಾನೇಶ್ವೇಶ್ವಪಿ ಕೀರ್ತನಾತ್ ಪ್ರತಿವಿಧೇ ಬಾಧೋಚ್ಚತಾಂ ಭೋಗಿನಾಂ ಅಂತ ಆ ಸರ್ಪಬಲಿ ಅಥವಾ ಆಶ್ಲೇಷಾಬಲಿ ನಾಗಮಂಡಲಾದಿಗಳನ್ನು ಹೇಳುವ ಕ್ರಮವನ್ನು ಹೇಳುವಾಗ ಎಲ್ಲೆಲ್ಲಿ ಬಲಿ ಮಾಡಬೇಕು ಅಂತಂದರೆ ಬಲಿ ಯಾವುದನ್ನು ಮತ್ತೆ ನೋಡೋಣ. ಸದ್ಯಕ್ಕೆ ಬಲಿ ಎಲ್ಲೆಲ್ಲಿ ಅಂತಂದರೆ ರಾಹು ಬಾಧಾಸ್ಥಾನ 6, 8, 10ನೇ ಇದರಲ್ಲೆಲ್ಲ ಇದ್ದರೆ ಯಾವುದರಲ್ಲಾದರೆ ಎಲ್ಲರಲ್ಲಿ ಇರಬೇಕು ಅಲ್ಲ, ಒಂದರಲ್ಲಿ ಇದ್ದರೂ ಸಾಕಾಗ್ತದೆ, ಅದು ಬಲಿ ಮಾಡಬೇಕು. ಆವಾಗ ಬಲಿ ಎಂಬುದಕ್ಕೆ ಆಶ್ಲೇಷಾಬಲಿ, ಧಕ್ಕೆ ಬಲಿ, ನಾಗಮಂಡಲ, ಇನ್ನು ಹಾಲಿಟ್ಟು ಬಲಿ ಇದೆಲ್ಲ ಅದರಲ್ಲಿ ಸೇರ್ತದೆಲ್ಲ. ಹೀಗೆ ಇದು ಕರ್ನಾಟಕದ ಸಂಪ್ರದಾಯ ಅಂತಾರೆ. ಇನ್ನು 4ನೇ ಭಾವದಲ್ಲಿ ರಾಹು ಬಂದಾವಾಗ ಚಿತ್ರಕೂಟಕರಣಂ ಅಂತ, ಚಿತ್ರಕೂಟ ಅಂದರೆ ನಾಗಪ್ರತಿಷ್ಠೆ, ಬಿಂಬ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ. ಹೀಗೆ ಇನ್ನು 12ನೇ ಭಾವದಲ್ಲಿ ರಾಹು ಬಂದ ಅಂತ ಆದರೆ ಆವಾಗ ಗಾನಕ್ರಿಯಾ ಅಂದರೆ ವೈದ್ಯ ಜಾತಿಯವರಿಂದ ಡಕ್ಕೆ ಸಹಿತ ಗಾಯನ ಇದನ್ನಿಂತಹ ಪೂಜೆ ಮಾಡಿಸಬೇಕು ಅಂತ ತಿಳಿಸಿದ್ದಾರೆ. ಹೀಗೆ ಅದರಲ್ಲಿ ಅಕ್ಕಿ ಹಿಟ್ಟು ಇದು ಹಾಲಿಟ್ಟು ಸುಧಾಪಯೋ ವಿತರಣೆ ಅಂತ. ಸುಧಾಪಯೋ ವಿತರಣ ಅಂದರೆ ಹಾಲು, ಅಕ್ಕಿ ಹಿಟ್ಟು, ಅರಸಿನ ಪುಡಿ ಬೆರೆಸಿದಂತಹ ಒಂದು ದ್ರವ ಪದಾರ್ಥ. ಆ ದ್ರವ್ಯಕ್ಕೆ ಸುಧಾಪಯ ಅಂತ ಅಂತಾರಂತೆ. ಇದನ್ನು ನಾಗನ ಬಿಂಬಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡುವಂಥದ್ದು. ಹೀಗೆ ರಾಹುವನ್ನು ಚಿಂತನೆ ಮಾಡಬೇಕು ಅಂತ. ಇನ್ನೊಂದು ಪ್ರಾಸಂಗಿಕವಾಗಿ ಇಲ್ಲಿ ಹೇಳಿಬಿಡ್ತೇನೆ, ಬೇಡ ಮತ್ತೆ ಹೇಳೋಣ. ಅಂತೂ ಸ್ಥಾನೇಶ್ವೇಶ್ ಅಖಿಲೇಶು ಸರ್ಪಬಲಿರೇವ ಉದೀಯತಾಂ ಪುನಃ. ಎಲ್ಲ ಅನಿಷ್ಟ ಸ್ಥಾನ ರಾಹು ಇದ್ದರೆ ಕೂಡ ಸರ್ಪಬಲಿಯೇ ಮುಖ್ಯವಾದ ಪರಿಹಾರ ಅಂತಾರೆ. ಪುನಃ ಸರ್ಪಬಲಿಯಲ್ಲಿ ಕೆಲವರು ಉತ್ತಮ ಸರ್ಪಕ್ಕೆ ಸರ್ಪಬಲಿ, ಅಧಮ ಸರ್ಪಕ್ಕೆ ಗಾನಕ್ರಿಯಾ ಅಂದರೆ ಢಕ್ಕೆ ಬಲಿ, ನಾಗಮಂಡಲ ಇತ್ಯಾದಿಗಳನ್ನು ಹೇಳ್ತಾ ಇದ್ದಾರೆ. ಅಂತೂ ಸರ್ವೇಷಾಂ ಬಲಿಕರ್ಮ ತುಷ್ಟೀಕರಣಂ, ಎಲ್ಲ ಸರ್ಪಗಳಿಗೂ ಅತ್ಯಂತ ಪ್ರಿಯವಾದದ್ದು ಬಲಿಕರ್ಮ. ಅದು ಢಕ್ಕೆ ಸಾಮರ್ಥ್ಯ ಇದ್ದರೆ ಮೇಲ್ಮಟ್ಟದ್ದು ಮಾಡುವುದು, ಸಾಮರ್ಥ್ಯ ಕಮ್ಮಿ ಇದ್ದರೆ ಆಶ್ಲೇಷಾಬಲಿ ಮಾಡುವುದು, ಪುರುಸೋತಿದ್ದರೆ 4 ದಿವಸ ಉಪವಾಸ ಮಾಡಿ ಆಶೌಚಾಚರಣೆ ಮಾಡಲಿಕ್ಕಿದ್ದರೆ ಅವಾಗ ಸರ್ಪ ಸಂಸ್ಕಾರ ಮಾಡಿ ಆ ಸರ್ಪ ಬಲಿ ಮಾಡುವುದು. ಏನಿದ್ರೂ ಕೂಡ ವಕ್ತವ್ಯಂ ಏವಂ ಹಿವ ಸರ್ಪ ಪ್ರೀತಿ ರವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತಯೇ ಅಂತ. ಆರೋಗ್ಯ ಪ್ರಾಪ್ತಿ ಮತ್ತು ಸತ್ಸಂತತಿಗಾಗಿ ಸರ್ಪ ಪ್ರೀತಿಯನ್ನು ನಾವು ಸಂಪಾದಿಸಲೇಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಈ ಸರ್ಪ ಬಲಿಯಲ್ಲಿ ಅದಕ್ಕೊಂದು ಮಂಡಲದ ಕ್ರಮ ಉಂಟು. ಸದ್ಯಕ್ಕೆ 2 ಪಕ್ಷಗಳುಂಟು. ಒಂದು ನಮಕ ಪದ, ಇನ್ನೊಂದು ಆಶ್ಲೇಷ ಮಂಡಲ ಅಂತ, ಇನ್ನೊಂದು ಅಷ್ಟಪದ ನಮಕ ಇದು ಆಶ್ಲೇಷ ಬಲಿ ಅಂತ. ಇನ್ನೊಂದು ಪಕ್ಷ ಶುರು ಆಗಿದೆ. ಪ್ರತ್ಯೇಕವಾಗಿ ಅಷ್ಟಪದಗಳನ್ನು ಬರೆಯದೆ ಅದರ ಒಳಗಡೆನೇ ಅಷ್ಟಪದಗಳನ್ನು ಒಳಗಡೆ ಒಂದು ಅಷ್ಟಪದ, ಹೊರಗಡೆ ಇನ್ನೊಂದು ಅಷ್ಟಪದ ಬರೆದು ಆರಾಧಿಸುವಂತಹ ಒಂದು ಕ್ರಮ. ಅದರಲ್ಲಿ ನವಪದದಲ್ಲಿ ಮಧ್ಯದಲ್ಲಿ ಸಂಕರ್ಷಣನೆ ಪೂಜೆ ಮಾಡುವುದಂತೆ, ಮತ್ತು ಸುತ್ತ ಅನಂತಂ ವಾಸುಕಿಂ ಚೈವ ತಕ್ಷಕಾರ್ಕೋಟ ಕೌತತ ಅಂತ ಹೀಗೆ ಆ 8 ನಾಗಗಳನ್ನು ಕೂಡಿಸುವಂತಹ ಒಂದು ಪದ್ಧತಿ. ಅದು ಕೆಲವರಿಗೆ ಆ ಪ್ರಯೋಗ ಇಟ್ಟುಕೊಳ್ಬೇಕು, ಈ ಪ್ರಯೋಗ ಇಟ್ಟುಕೊಳ್ಬೇಕು ಅಂತ. ಈ ಪ್ರಯೋಗದಲ್ಲಿ ಸಂಶಯ ಬಂದರೆ ಮಾಡಿಸಲಿಕ್ಕೆ ಹೋಗಕೂಡದು. ಯಾಕೆಂದರೆ ಶ್ರದ್ಧಯಾಗ್ನಿ ಸಮಿಧ್ಯತೆ ಶ್ರದ್ಧಯಾ ಹೂಯತೆ ಹವಿಹಿ. ಮಾಡಿಸುವವರಿಗೆ ಪ್ರಧಾನವಾದ ಶ್ರದ್ಧೆ. ವಿಧಿ ಹೀಗೂ ಉಂಟು. ಈ ವಿಧಿಗೆ ಹೀಗೆ ಮಾಡಿದರೆ ಈ ದ್ರವ್ಯದಿಂದ ಈ ದೇವತೆಗೆ ಈ ಮಂತ್ರದಿಂದ ಆಹುತಿಯೋ ಅಥವಾ ಈ ದ್ರವ್ಯದಿಂದ ಈ ದೇವತೆಗೆ ಇದು ಬಲಿಯೋ ಅದು ಪ್ರಧಾನವಾದದ್ದು. ಅದು ಬಿಟ್ಟು ಸಂಶಯ ಪಡ್ತಾ ಕೂತ್ರೆ ಅದು ಅಲ್ಲ, ಅವರು ಹಾಗೆ ಹೇಳಿದರು, ಈ ಪುಸ್ತಕದಲ್ಲಿ ಹೀಗುಂಟು. ಅದಕ್ಕಾಗಿ ಹಿಂದಿನವರು ಯಾರು ಕೂಡ ತಲೆಕೆಡಿಸ್ಕೊಳ್ತಾ ಇರಲಿಲ್ಲ. ತಮ್ಮ ಪರಂಪರೆಯಲ್ಲಿ ಏನು ಬಂದಿದೆ ಅದನ್ನೇ ಹೇಳ್ತಾ ಇದ್ದರು. ನಾಮಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದರೆ ನಾವು ತಪ್ಪು ಉಚ್ಚಾರಿಸಿದರೆ ಅದನ್ನು ಬೇಕಾದ್ರೆ ಸರಿ ಮಾಡಿಕೊಳ್ಬೋದು, ಅಲ್ಲಿ ಮಾಡಿಕೊಳ್ಬೇಕು. ನಾಮಗಳನ್ನು ಬದಲಾವಣೆ ಮಾಡಲಿಕ್ಕೆ ಗೊತ್ತಿಲ್ಲ ನನಗೆ. ಈಗ ಒಂದು ಹೊಸದಾಗಿ ಒಂದು ನಾಗಪ್ರತೀಕ್ಷಾ ಅಂತ ಏನು ಬಂದಿದೆ ನಮ್ಮ ರಾಮನಾಥಾಚಾರ್ಯರದ್ದು, ಅದರಲ್ಲಿ 72 ದೇವತೆಗಳನ್ನು ಹೇಳುತ್ತಾರೆ. ಆ 72 ದೇವತೆಗಳಲ್ಲಿ ಚಾಲ್ತಿಯಲ್ಲಿರುವ ಆಶ್ಲೇಷ ಬಲಿಯ ಪ್ರಯೋಗದ 4 ಹೆಸರುಗಳು ಮಾತ್ರ ಅಲ್ಲಿ ಉಲ್ಲೇಖ ಉಂಟು. ಉಳಿದ ಎಲ್ಲ ಹೆಸರುಗಳು ಬೇರೆಯೇ.
ಬೇರೆಯೇ. ಇನ್ನು ಚಾಲ್ತಿಯಲ್ಲಿ ಇರುವಂತಹ ಇದರಲ್ಲಿ 76 ಇಂದ್ರಾದಿಗಳನ್ನು ಸೇರಿಸುವಾಗ 84, ಹೀಗೆ 76 ಪ್ಲಸ್ 8 ಅಂತಂದಾವಾಗ ಅಲ್ಲಿ 84 ಒಟ್ಟು ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಬೋಧಾಯನರು ಹೇಳಿದ ಸರ್ಪಬಲಿಯ ಕೆಲವು ನಾಮಗಳು ಸೇರ್ಪಡೆಯಾಗ್ತದೆ. ಒಂದು ಬಹುಶಃ ಅಲ್ಲಿ ಬೋಧಾಯನಿಯ ಸರ್ಪಬಲಿಯಲ್ಲಿ ಬರಬಹುದಾದ ಹೆಸರುಗಳು ತುಂಬ ಉಂಟು. ಆದರೆ ಚಾಲ್ತಿಯಲ್ಲಿ ಇರುವ ಆಶ್ಲೇಷ ಬಲಿಯಲ್ಲಿ ಬರಬಹುದಾದ ನಾಮಗಳು ಅಂತಂದರೆ ದಂತಶೂಕ, ಧೃತರಾಷ್ಟ್ರ, ಐರಾವತ, ಇನ್ನು ತಾಪಸ, ಪೃಥುಶ್ರವಸ್, ಇಲ್ಲಿ ದೂರೇ ಶ್ರವಸ್ಸು ಅಂತುಂಟು, ಗ್ಲಾವ, ಅಜಗರ ಇಲ್ಲ ಅಜಗ, ಶಿತಿಪೃಷ್ಠ, ತಕ್ಷಕ. ನಾವು ರೂಢಿಯಲ್ಲೇ ವೈಶಾಲ ಅಂತ ಮಾಡ್ತೇವೆ, ಇವು ವೈಶಾಲಕಿ ಅಂತ ಇದರಲ್ಲಿ ಬಂದಿದೆ. ತಾರ್ಕ್ಷ್ಯ, ಶಿಖಿನ್ ಅಂತ ಒಂದು ಕೊಡುವ ಕ್ರಮ ಉಂಟು. ಇಲ್ಲಿ ಶಿಖ ಅತಿಶಿಖ ಅಂತ ಅದೊಂದು ಪ್ರಯೋಗದಲ್ಲಿ ಉಂಟು. ಒಬ್ಬರ ಪ್ರಯೋಗದಲ್ಲಿ ಶಿಖ ಅತಿಶಿಖ ಅಂತಲೇ ಉಂಟು ಒಂದು ಪ್ರಯೋಗದಲ್ಲಿ. ಹೀಗೆ ಶಿಖ ಅತಿಶಿಖ, ಚಕ್ರ, ಪಿಶಂಗ, ಮಹೇಯ ಅಂತ ಇಲ್ಲಿ ಉಂಟು ಬೋಧಾಯನ ಸರ್ಪ ಬಲಿಯಲ್ಲಿ. ಆದರೆ ಅಲ್ಲಿ ರೂಢಿಯಲ್ಲಿ ಮಹಾಹಿ ಅಂತಲೋ ಅಥವಾ ಅದು ಮಹಾಮಾಯ ಅಂತಲೋ ಹೀಗೆ ಅದು ಭಿನ್ನ ಭಿನ್ನವಾದ ಕ್ರಮದಲ್ಲಿ ಆ ಶಬ್ದಗಳೆಲ್ಲ ಉಂಟು. ಇನ್ನು ಅರ್ಬುದ, ಗ್ರಾವ, ಕೆಲವು ಕಡೆಯಲ್ಲಿ ಸಾಂಡ ಅಂತ, ಸಾನ್ನಾಯ ನಮಃ ಅಂತ ಒಂದು ಪ್ರಯೋಗ, ಸಾಂಡ ಅಂತ. ಬೋಧಾಯನರು ತುತ್ಸಾಂಡ ಅಂತ ಅದನ್ನು ಪ್ರಯೋಗ ಮಾಡ್ತಾರೆ, ಹೀಗೆ ತುತ್ಸಾಂಡ ಅಂತ. ಇನ್ನು ಕೌಸ್ತುರಿಯ ಅಂತ ರೂಢಿಯಲ್ಲಿ ಉಂಟು, ಆದರೆ ಬೋಧಾಯನರು ಕೌಸ್ತುಕ ಅಂತ ಪ್ರಯೋಗ ಮಾಡ್ತಾರೆ. ಹೀಗೆ 21 ನಾಮಗಳು ಬೋಧಾಯನರು ಯಾವುದನ್ನು ಉಲ್ಲೇಖ ಮಾಡಿದ್ದಾರೆ ಸರ್ಪ ಬಲಿಯಲ್ಲಿ, ಅದು ಆಶ್ಲೇಷ ಬಲಿಯಲ್ಲಿ ಉಲ್ಲೇಖಿತವಾದದ್ದು. ಇನ್ನು ಇದೆಲ್ಲ ಸರಿ, ಅನಂತಾದಿ ಮಣಿನಾಗ ಅಂತ ದೇವತೆಗಳು ಸರಿ. ನಾಗೇಭ್ಯ ನಾಗಪತ್ನಿಭ್ಯ ನಾಗಕನ್ಯಾಭ್ಯ ಅದು ಸರಿ. ನಾಗಾಶ್ಚ ನಾಗಪತ್ನ್ಯಶ್ಚ ನಾಗಕನ್ಯಾಸ್ತಥೈವ ಚ ನಾಗಪುತ್ರಾಶ್ಚ ಪೌತ್ರಾಶ್ಚ ತೇಪಿ ಗೃಹಂತಿ ಮಂಬಲಿಂ ಸರಿ. ಆದರೆ ಇವರು ಯಾಕೆ ಬರ್ತಾರೆ ಗೊತ್ತಾಗುವುದಿಲ್ಲ. ಯಾರು? ದೇವಗಣೇಭ್ಯ ಸ್ವಾಹ, ಅಸುರಗಣೇಭ್ಯ ಸ್ವಾಹ, ಗಂಧರ್ವಗಣೇಭ್ಯ ಸ್ವಾಹ, ಯಕ್ಷಗಣೇಭ್ಯ ಸ್ವಾಹ, ನಾಗಗಣೇಭ್ಯ ಸ್ವಾಹ, ಪಿತೃಗಣೇಭ್ಯ ಸ್ವಾಹ, ರಾಕ್ಷಸಗಣೇಭ್ಯ ಸ್ವಾಹ, ಪಿಶಾಚಗಣೇಭ್ಯ ಸ್ವಾಹ ಅಂತ ಈ 8. ಆದ್ದರಿಂದಾಗಿ ಇದು 8 ಇದಕ್ಕೆ ಅನುಪಯುಕ್ತ. ಅದಕ್ಕೋಸ್ಕರ ಒಂದು 8 ಬಿಟ್ಟು ಬಿಟ್ಟರೆ ಆವಾಗ 72ರಲ್ಲಿ ಕೂಡಿಸ್ಬೋದು. ಇಲ್ಲ 76 ಮಾಡುವವರು ಕೂಡ ಅದನ್ನು 8 ಬಿಟ್ಟರೆ ಎಷ್ಟಾಗ್ತದೆ? ಆವಾಗ 68 ಆಗ್ತದೆ. ಆದರೆ ನನ್ನ ಅಭಿಪ್ರಾಯ, ಪ್ರಶ್ನೆ ಮಾರ್ಗದಲ್ಲಿ ಅವರು ಈ ಗ್ರಹಗಳನ್ನು ಹೇಳ್ತಾರೆ. ಎಷ್ಟು ಗ್ರಹರು ಅಂತಂದರೆ ಒಟ್ಟಿಗೆ 27 ಗ್ರಹರನ್ನು ಹೇಳ್ತಾರೆ. ನವಗ್ರಹರಲ್ಲ. ಅಮರ ಅಸುರ ನಾಗಾ ಯಕ್ಷ ಗಂಧರ್ವ ರಾಕ್ಷಸಾ ಹೇಢ್ರಕಶ್ಮಲ ನಿಸ್ತೇಜ ಭಸ್ಮಕಾ ಪಿತರ ಕೃಶಾ ವಿನಾಯಕಾ ಪ್ರಲಾಪಾಶ್ಚ ಪಿಶಾಚಾಂತ್ಯಜಯೋ ನಿಜಾ ಭೂತಾಶ್ಚೇತಿ ಸಮಾಖ್ಯಾತಾ 18 ಮಹಾಗ್ರಹಾ. 27ರಲ್ಲಿ ಮಹಾಗ್ರಹರು 18. ಇನ್ನು ಅಪಸ್ಮಾರೋ ದ್ವಿಜೋ ಬ್ರಹ್ಮ ರಾಕ್ಷಸೋ ಅವನಿ ಭೂ ವಿಷೌ ವೃಷಲೋ ನೀಚ ಚಂಡಾಲೋ ವ್ಯಂತರಾಶ್ಚ ನವಗ್ರಹಾ. ಇದು ನವಗ್ರಹರಂದರೆ ನಮ್ಮ ಆದಿತ್ಯಾದಿ ನವಗ್ರಹರಲ್ಲ, ಯಾವತ್ತು ನಮಗೆ ಬಾಧೆಯನ್ನು ಉಂಟು ಮಾಡುವಂತಹ ಗ್ರಹರು. 18 ಮತ್ತು 9 ಒಟ್ಟಿಗೆ 27 ಗ್ರಹರನ್ನು ಹೇಳ್ತಾರೆ. ಈ 18 ಮತ್ತು 9 ಗ್ರಹರಲ್ಲಿ ಆ 18ರಲ್ಲಿ 8 ಸ್ವೀಕಾರ ಮಾಡಿದರು ಅಂತ ಅನಿಸ್ತದೆ ನನಗೆ. ಅಲ್ಲಿ ಗಣೇಭ್ಯ ಅಂತ ಆಗಬಾರದು, ಅದು ಗ್ರಹೇಭ್ಯ ಅಂತ ಆಗಿದ್ದರೆ ಅನುಕೂಲ ಅಂತ ಅನಿಸ್ತದೆ. ಅದೇನೋ ಬರುವಾಗ ನಮಗೆ ಗಣ ಗ್ರಹ ಅದಕ್ಕೇನು ನಮಗೆ ಗೊತ್ತಿರೋದು ಗ್ರಹ ಅಂತಂದರೆ 9ನೇ ಗ್ರಹ, ತಪ್ಪಿದರೆ 10ನೇ ಗ್ರಹ ಜಾಮಾತ ಅಂತ. ಈ 10 ಬಿಟ್ಟರೆ ಮತ್ತೆ ಯಾವ ಗ್ರಹಗಳು ಗೊತ್ತಿಲ್ಲ. ಆದರೆ ಇವರು ಉಲ್ಲೇಖ ಮಾಡುವಾಗ ಆ ಗ್ರಹಗಳನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ 8ರಲ್ಲಿ ಅಮರಾಹ ಅಂದರೆ ದೇವಾಹ ಅಂತ, ಒಂದು ದೇವಗ್ರಹ, ಇನ್ನೊಂದು ಅಸುರಗ್ರಹ, ನಾಗಗ್ರಹ. ಅಲ್ಲಿ ಹೇಳುವಾಗ ನಮ್ಮಲ್ಲಿ ಕ್ರಮದಲ್ಲಿ ವ್ಯತ್ಯಾಸ ಉಂಟು ಸ್ವಲ್ಪ. ಅದು ನಾಗಗ್ರಹ ಮತ್ತಕ್ಕೆ ಹೋಗ್ತದೆ. ಯಾಕೆಂದರೆ ದೇವಗಣ ನಾವು ಹೇಳುವಾಗ ಅಲ್ಲಿ ದೇವಗಣ, ಅಸುರಗಣ, ಗಂಧರ್ವಗಣ, ಆಮೇಲೆ ಯಕ್ಷಗಣ, ನಾಗಗಣ, ರಾಕ್ಷಸಗಣ, ಪಿಶಾಚಗಣ ಅಂತ ಇದೆ. ಅಲ್ಲಿ ಗ್ರಹವನ್ನು ಮಾಡಿಕೊಂಡಾವಾಗ ನನ್ನ ಅಭಿಪ್ರಾಯ ಇದು. ಹೀಗೆ ಗ್ರಹಕ್ಕೆ ಯಾಕೆಂತಂದರೆ ಒಂದು ಬಲಿ ಅಂತಾದವಾಗ ಅದು
ಅಲ್ಲಿ ಇದಕ್ಕೆ ಹೇಳ್ತಾ ಬರ್ತಾರೆ ಅಲ್ಲಿ ಪ್ರಶ್ನ ಮಾರ್ಗದ ಪೂರ್ತಿ ಮುಂದಿನ ಭಾಗದಲ್ಲಿ ಹೇಳುವಾಗ, ಅಂದರೆ ಯಾವ ಯಾವ ಗ್ರಹದ ಬಾಧೆ ಉಂಟು, ಯಾವ ಯಾವ ಸ್ಥಾನದಲ್ಲಿ ಯಾವ ಗ್ರಹರಿದ್ದಾರೆ, ಬಾಧಾಗ್ರಹರಿದ್ದಾರೆ ಅಂತ ಹೇಳ್ತಾ ಬರ್ತಾರೆ. ಆದ್ದರಿಂದಾಗಿ ಈ 8 ಗ್ರಹರನ್ನಿಟ್ಟುಕೊಂಡಲ್ಲಿ ಆಶ್ಲೇಷಾಬಲಿಗೆ ನಮಗೆ ಪೀಡಕಾರದಂತಹ ಆ ಗ್ರಹಗಳ ಬಾಧೆಯೂ ದೂರ ಆಗುವುದರಲ್ಲಿ ಇದಿಲ್ಲ. ಅದರಿಂದಾಗಲಿ ಅಮರ ಗಣ ಅಂತ ಅನ್ನುವುದರ ಬದಲು ಇದೇನಾಗ್ತದೆ ಅಂತಂದರೆ ಇನ್ನೊಂದು ಹೊಸ ಪುಸ್ತಕ ಬರ್ತದೆ ಅಷ್ಟೆ, ಆಗುವುದಷ್ಟೇ ಎಲ್ಲ ಕಡೆಯಲ್ಲಿ. ಏನಾಗ್ತಂದರೆ ವೈಯಕ್ತಿಕವಾಗಿ ಒಂದೊಂದು ಸೇರಿಕೊಂಡು ಹೋದಾವಾಗ ಆದ್ದರಿಂದ ನಾನು ಇದನ್ನು ಘಂಟಾಘೋಷವಾಗಿ ಹೇಳುವುದಿಲ್ಲ. ಏನು ಆಚರಣೆ ಬದಲಾವಣೆ ಇದ್ದರೂ ಕೂಡ ನಾನು ಮಾಡಿಕೊಳ್ಳಬಹುದೇ ಹೊರತು ವೇದಿಕೆಯಲ್ಲಿ ನೀವು ಮಾಡಿಕೊಳ್ಳಿ ಅಂತ ಹೇಳಿದರೆ ನಾನು ಋಷಿ ಅಲ್ಲ. ನಮ್ಮ ಪರಂಪರೆ ಹೇಗುಂಟು ಅಂತಂದರೆ, ನಮಗೆ ಈಗ ಇವತ್ತು ಸುಧಾಮಂಗಳ ಆಗ್ತಾ ಉಂಟು, ನ್ಯಾಯ ಸುಧಾಮಂಗಳ ಆಗ್ತಾ ಉಂಟು. ಆ ನ್ಯಾಯ ಸುಧಾಮಂಗಳಕ್ಕೆ ಮೂಲಭೂತವಾದದ್ದು ವೇದಗಳಿಗೆ ಬ್ರಹ್ಮಸೂತ್ರ ಬಂತು ನಿರ್ಣಾಯಕವಾಗಿ, ಬ್ರಹ್ಮಸೂತ್ರಗಳಿಗೆ ಅನುವ್ಯಾಖ್ಯಾನ ಬಂತು, ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ ಅಂತ ಬಂತು, ಅದಕ್ಕೆ ಹಲವಾರು ಟಿಪ್ಪಣಿಗಳೆಲ್ಲ ಬಂತು. ಅದು ಬಂದ ಮೇಲೆ ಬರ್ತಾ ಇರುವಂತೆ ಪಾಠಗಳೆಲ್ಲ ಆಗುತ್ತಾ ಬರುವುದು. ಆದ್ದರಿಂದ ಇವತ್ತು ಒಂದು ಪರೀಕ್ಷೆ ಮತ್ತೊಂದು ಆಗುವಾಗ ಕೇವಲ ಬ್ರಹ್ಮಸೂತ್ರದ ಅನುವಾದ ಮಾಡಿ ಸಾಕಾಗುವುದಿಲ್ಲ, ಕೇವಲ ಅನುವ್ಯಾಖ್ಯಾನದ ಅನುವಾದ ಮಾಡಿದ್ರೆ ಸಾಕಾಗುವುದಿಲ್ಲ. ಯಾಕೆಂದರೆ ಅದು ಅದಕ್ಕೆ ಬಂದ ಟೀಕೆನೋ ಟಿಪ್ಪಣಿ ಇದರೆಲ್ಲೇ ಬೇಕಾಗ್ತದೆ. ಆದರೆ ಎಲ್ಲ ಮಾಡಿದ್ದು ಒಬ್ಬರಲ್ಲ. ವೇದವ್ಯಾಸರು ಬ್ರಹ್ಮಸೂತ್ರ ಮಾತ್ರ ಕೊಟ್ಟದ್ದು, ಆಚಾರ್ಯರು ಅನುವ್ಯಾಖ್ಯಾನ ಕೊಟ್ಟರು, ಜಯತೀರ್ಥರು ನ್ಯಾಯಸುಧೆ ಕೊಟ್ಟರು. ಹೇಗೋ ನಮ್ಮಲ್ಲಿ ಆಶ್ವಲಾಯನ ಗೃಹ್ಯಸೂತ್ರ ಇರಲಿ, ಶೌತಸೂತ್ರ ಇರಲಿ, ಬೋಧಾಯನ ಸೂತ್ರ ಇರಲಿ, ಸೂತ್ರಕಾರರು ಒಂದು ಹೇಳ್ತಾರೆ, ಅನಂತರದ ಅದಕ್ಕೆ ಬರ್ತದೆ ಅದು ಶೌನಕರದ್ದೋ ಅಥವಾ ಇನ್ನಿತರ ಜಯಂತರದ್ದೋ ಕಾರಿಕನೋ ಬಂದು ಪ್ರಯೋಗಕ್ಕೆ ಬರುವಷ್ಟೊತ್ತಿಗೆ ಹಲವಾರು ಮಂದಿಯ ಕೈಗೆ ಸಿಕ್ಕಿದವಾಗ ಅಲ್ಲಿಗೊಂದು ಮೀಸೆ ಹತ್ತಿ ಬಟ್ಟಿ ಅಂತೆಲ್ಲ ಕೇಳೋಕೆ ಸಿಕ್ಕುವಾಗ ಈ ಯಕ್ಷಗಾನದ ವೇಷದಲ್ಲಿ ಹೀಗೆ ಇದ್ದೇನೆ ನಾನು ಮಹಿಷಾಸುರನ ಪಾತ್ರ ಮಾಡಿದರೆ, ರಾವಣನ ಪಾತ್ರ ಮಾಡಿದರೆ ಕಿವಿ ಇಷ್ಟು ಅಗಲಾಗ್ತದೆ, ಮೂವಿ ಇಷ್ಟು ದೊಡ್ಡದಾಗ್ತದೆ, ಹೇಗೋ ಹಾಗೆ ಬಂದು ಇದು ವಿಸ್ತೃತವಾಗಿ ಕಾಣಿಸ್ತದೆ. ಬೆಳಗ್ಗೆನೇ ಇದರಲ್ಲಿ ಅವರು ನಮ್ಮ ಸುಬ್ರಹ್ಮಣ್ಯ ಭಟ್ರು ಹೇಳಿದರು, ಶೌತದಲ್ಲಿ ಎಷ್ಟುಂಟು ಅದು ಪ್ರಧಾನವಾದದ್ದು, ಅಷ್ಟು ಬಿಡಲಿಕ್ಕಿಲ್ಲ. ಅದಕ್ಕೆ ಪೂರಕವಾಗಿ ಮತ್ತೆ ಯಾವುದನ್ನು ಮಾಡ್ತಾ ಬರ್ಬೋದು. ನಮ್ಮದು ಏನಂದರೆ ನಾವು ಪಂಚಾಂಗ ಇಲ್ಲದೆ ಇವತ್ತು ಗೋಡೆ ಕಟ್ತಾ ಇದ್ದೇವೆ. ಈಗ ಪ್ರಾಸಂಗಿಕವಾಗಿ ಹೇಳೋದಾದರೆ ಆಗ ಸೋಮಯಾಜಿಗಳು ಮಂಡಲದ ಬಗ್ಗೆ ಹೇಳಿದರು. ಸುಮ್ಮನೆ ಮಂಡಲದ ಬಗ್ಗೆ ಅಂತಂದರೆ ನಂದು ಆಕ್ಷೇಪ ಇಲ್ಲ, ಮಂಡಲದ ಬಗ್ಗೆ ಎಷ್ಟು ವಿಸ್ತೃತವಾಗಿ ಬರೀಬಹುದು. ಅದು ನನಗೊಂದು ಯಾವತ್ತೂ ಮಂಡಲ ಬರೆಯುವಾಗ ಒಳಗಡೆ ಒಂದು ಸಂಕೋಚ ಇರ್ತದೆ. ಯಾಕೆಂದರೆ ಅದು ಹಾಕುವ ಬಣ್ಣ ಉಂಟಲ್ಲ, ಕೆಮಿಕಲ್. ಈ ಕೆಮಿಕಲ್ ಹಾಕಿದ ಬಣ್ಣಿಗೆ ದೇವತೆಗಳು ಬರ್ದಾರಾ? ನೀವು ಎಷ್ಟು ದೊಡ್ಡ ಮಂಡಲ ಹಾಕಿಬೇಕಾದ್ರೆ ಶುದ್ಧವಾದ ಪುಡಿಯನ್ನೇ ಇಟ್ಟುಕೊಂಡು ಮಂಡಲ ರಚನೆ ಮಾಡಿದರೆ ಆಕ್ಷೇಪ ಇಲ್ಲ. ಅದರಿಂದಾಗಿ ಇಲ್ಲ, ಅರಶಿನ ಕುಂಕುಮ ಎರಡೇ ಸಾಕು, ನಮಗೆ ಬೇರೆ ತಯಾರು ಮಾಡಲಿಕ್ಕೆ ಆಗುವುದಿಲ್ಲ, ಸಾಕಷ್ಟಕ್ಕೆ. ನಾವೇನೋ ಬೃಹತ್ತಾಗಿ ಚಿತ್ರ ಬರಿಬೇಕು ಅಂತ ವಿಧಿ ಇಲ್ಲದಿರುವಾಗ ಬರೆದು ಅದನ್ನು ಕೆಮಿಕಲ್ ಬಣ್ಣಗಳಿಂದ ತುಂಬಿಸಿ ಮತ್ತೆ ಪುನಃ ಅರ್ಚನೆ ಮಾಡಿಕೊಂಡು ದೇವತೆಗಳು ಕೊಟ್ಟ ವಿಷವನ್ನು ಪುನಃ ಅದನ್ನು ಹೂವನ್ನು ಪ್ರಸಾದವಾಗಿ ಹೆಣ್ಮಕ್ಳಿಗೆ ಕೊಟ್ಟಾವಾಗ ಅದರಲ್ಲಿ ಪಚ್ಚೆ ಬುಡಿ ಕಪ್ಪು ಬುಡಿ ಕೆಮಿಕಲ್ ಸೇರಿದ್ದು ತಲೆಯಲ್ಲಿ ಮುಡ್ಕೊಂಡಾವಾಗ ಇದ್ದ ಕೂದಲು ಉದುರು ಹೋಗುವ ಸ್ಥಿತಿ ಉಂಟು. ಈ ದೃಷ್ಟಿಯಲ್ಲಿ ತಪ್ಪು ತಿಳ್ಕೊಳ್ಬೇಡಿ. ಶುದ್ಧವಾದ ಪುಡಿಯಿಂದಲೇ ನೀವು ಬಣ್ಣ ಬರೀತೀರಿ, ಸಂತೋಷ ಉಂಟು, ಬರೆಯೋಣ ಬೇಡ ಅಂತಲ್ಲ. ಹಾಗೆಂತ ಅದನ್ನು ಬಣ್ಣದಿಂದಲೇ ನಾವು ಲಿಖಿತವಾಗಿ ಆರಾಧನೆ ಮಾಡೋದಕ್ಕಿಂತ ಪ್ರತ್ಯೇಕವಾದ ವಿಧಿಯೇ ಇದ್ದದ್ರಿಂದಾಗಿ ಇಲ್ಲಿ ಕೇವಲ ಒಂದು ಚಂದ ಕಾಣಿಸೋದಕ್ಕೆ ಬರೆಯುವುದು, ತೊಂದರೆ ಇಲ್ಲ. ಅಂತೂ ಆಶ್ಲೇಷಾಬಲಿ ಇದರಲ್ಲಿ ವಿಶೇಷವಾಗಿ ನಮ್ಮ ಆರಾಧನೆ ಮಾಡಿ ಸರ್ಪ ಪ್ರೀತಿ ರವಶ್ಚಮೇವ ಕರಣೀಯ ಆರೋಗ್ಯ ಪುತ್ರಾಪ್ತೆಯೇ ಅಂತ ಆಗ ಇವರು ಹೇಳಿದಂತೆ ವಿಶೇಷವಾಗಿ ನಾಗಾನುಗ್ರಹ ನಮಗೆ ಪ್ರಧಾನವಾಗಿ ಬೇಕಾದದ್ದು. ಹಲವಾರು ರಾಜರೇ ಹೇಳುವಾಗ ಇಲ್ಲಿ ಹೇಳ್ತಾರೆ, ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಬಂದವರು ಒಂದು ಸುಬ್ರಹ್ಮಣ್ಯ ಅಂತಂದರೆ ಅದನ್ನೆಲ್ಲ ತಾನು ಪರಿಹಾರ ಮಾಡ್ತಾನೆ. ಮೊದಲು ಯಾವುದು ಮಾಡಿದ್ದು ತಪ್ಪು ಮಾಡಿದ್ದು, ಎರಡನೇ ಮಾಡಿದ್ದು ದಮ್ಮಯ್ಯ ಹಾಕಿದ್ದು, ಅದನ್ನ ಮೊದಲು ಮಾಡಿದ್ದು ನಾವು ಸರ್ಪವಧಾದಿ ದೋಷಗಳನ್ನು, ಆದರೆ ಮತ್ತೆ ಮಾಡೋದು ದಮ್ಮಯ್ಯ ಹಾಕುವುದು. ನನಗೊತ್ತು ಜ್ಞಾನತೋ ಅಜ್ಞಾನತೋ ವ ಕೃತಸರ್ಪವಧೋಮಯ ತತ್ಸರ್ವಂ ನಾಶಯ ಕ್ಷಿಪ್ರಂ ಅಪರಾಧಂ ಕ್ಷಮಸ್ವಮೇ ಅಂತ ಆ ನಾಗಾಂತರ್ಯಾಮಿ ಶೇಷಾಂತರ್ಯಾಮಿ ಪ್ರಾಣಸ್ಥ ಆ ಸಂಕರ್ಷಣಾತ್ಮಕ ಕ್ಷೇತ್ರಪತಿ ನೃಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕೊಟ್ಟ ವಿಷಯವನ್ನು ಯಥಾಶಕ್ತಿಯಾಗಿ ಅನುವಾದ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದರಿಂದ ಗುರುಗಳ ಅಂತರ್ಯಾಮಿ, ನಮ್ಮ ಗುರುಗಳ ಅಂತರ್ಯಾಮಿ ಪ್ರಾಣಸ್ಥ ಶ್ರೀಕೃಷ್ಣ ಪ್ರೀತನಾಗಲಿ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯಿರುವ ಬುದ್ಧ್ಯಾತ್ಮನಾವಾನ್ ಸುರತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತ್ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಂ ಅಸ್ತು.